ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಈ ಕುಟುಂಬದ ಕಥೆ ಒಂದು ರಸ್ತೆ ಅಪಘಾತ ಈ ಕುಟುಂಬದ ಬದುಕನ್ನೇ ಸಂಪೂರ್ಣ ಬದಲಿಸಿಬಿಟ್ಟಿತು. ದಿನಗೂಲಿ ಕೆಲಸ ಮಾಡಿ ಮಕ್ಕಳ ಭವಿಷ್ಯ ಕಟ್ಟುತ್ತಿದ್ದ ತಂದೆ ಇಂದು ಹಾಸಿಗೆಯಲ್ಲಿ ಜೀವನ ಸಾಗಿಸುವಂತಾಗಿದೆ. ಆಸ್ಪತ್ರೆಯ ಖರ್ಚು, 3 ಲಕ್ಷ ರೂಪಾಯಿಗೂ ಹೆಚ್ಚು ಸಾಲ, ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ. ಒಂದೇ ಕ್ಷಣದಲ್ಲಿ ಈ ಕುಟುಂಬದ ಬದುಕು ಸಂಕಷ್ಟದ ಸಾಗರದಲ್ಲಿ ಮುಳುಗಿತು. ಆಕ್ಸಿಡೆಂಟ್ ಆಯಿತು. ಅವಾಗಲಿಂದ ನಮಗೆ ಹಾಸ್ಪಿಟ್ಲ್ ಅಲ್ಲಿ ತಿರುಗಿ 2 ತಿಂಗಳು ಅಡ್ಮಿಟ್ ಇದ್ದೀರಿ. ಅಲ್ಲಿ ಸಾಲ ತೊಗೊಂಡು ಸ್ವಲ್ಪ ಎಲ್ಲ ಹಾಕಿದ್ದೀರಿ. 3 ಲಕ್ಷ ರೂಪಾಯಿ ಸಾಲ ಐತ್ರಿ. ಅಲ್ಲಿ ಆಚೆ ಈಚೆ ತಗೊಂಡು ಹಾಕ್ಬೇಕಾದ್ರೆ ನಮ್ಮ 3 ಲಕ್ಷ ಸಾಲ ಆಗೈತ್ರಿ. ಮತ್ತು 2 ತಿಂಗಳ ಅಡ್ಮಿಟ್ ಆದ್ರಿ. ಮತ್ತು ಮನೆ ಬಾಡಿ ಕಟ್ಬೇಕ್ರಿ. ಈ ಹುಡುಗರು ಫೀಸ್ ತುಂಬಕ್ಕಾಗೋದಿಲ್ಲ. ಅಪಘಾತದ ನಂತರ ಕುಟುಂಬದ ಆದಾಯ ಸಂಪೂರ್ಣವಾಗಿ ನಿಂತು ಹೋಯಿತು. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಯಿತು. ದಿನನಿತ್ಯದ ಆಹಾರ ಸಾಮಗ್ರಿಗಳನ್ನು ಖರೀದಿಸಲು ಸಹ ಹಣವಿರಲಿಲ್ಲ. ಮಕ್ಕಳಿಗೆ ಊಟ ಮಾಡಿಸುವುದೇ ಕುಟುಂಬಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಅಡುಗೆ ಮನೆಯಲ್ಲೇ ದಿನಸಿ ಸಾಮಗ್ರಿಗಳಿಲ್ಲದೆ ಮುಂದಿನ ಊಟ ಎಲ್ಲಿಂದ ಬರುತ್ತದೆ ಎಂಬ ಆತಂಕದಲ್ಲಿ ಕುಟುಂಬ ದಿನ ಕಳೆಯುತ್ತಿತ್ತು. ಈಗ ಇದು ಸಿಮೆಂಟ್ ಕೆಲಸ ಇದ್ದು ಬಿಲ್ಡಿಂಗ್ ಕೆಲಸ ಮಾಡಿದ್ರು. ಹ್ಞೂ ರೀ, ಗಾರೆ ಕೆಲಸ, ಇಲ್ಲಿ ಹೆಲ್ಪರ್ ಕೆಲಸ ಮಾಡ್ತಿದ್ರು. ಹಾಗಾಗಿ ಅದು ನಾವು ಡೈಲಿ ಹೋಗೋದು ಬರುವಾಗ ಆಕ್ಸಿಡೆಂಟ್ ಆಯ್ತು ರೀ. ಅವಾಗಲಿಂದ ನಮಗೆ ಹಾಸ್ಪಿಟ್ಲ್ ಅಲ್ಲಿ ತಿರುಗಿ 2 ತಿಂಗಳು ಅಡ್ಮಿಟ್ ಇದ್ದೀರಿ. ಅಲ್ಲಿ ಸಾಲ ತೊಗೊಂಡು ಸ್ವಲ್ಪ ಎಲ್ಲ ಹಾಕಿದ್ದೀವಿ ರೀ. 3 ಲಕ್ಷ ರೂಪಾಯಿ ಸಾಲ ಐತ್ರಿ. ಅಲ್ಲಿ ಆಚೆ ಈಚೆ ತಗೊಂಡು ಹಾಕ್ಬೇಕಾದ್ರೆ ನಮ್ಮ 3 ಲಕ್ಷ ಸಾಲ ಆಗೈತ್ರಿ. ಮತ್ತು 2 ತಿಂಗಳ ಅಡ್ಮಿಟ್ ಆದ್ರಿ. ಮತ್ತು ಮನೆ ಬಾಡಿ ಕಟ್ಬೇಕ್ರಿ. ಈ ಹುಡುಗರು ಫೀಸ್ ತುಂಬಕ್ಕಾಗೋದಿಲ್ಲ. ನೋಡಿ, ಮೊನ್ನೆ ನೋಡೋಣ ಅವ್ರದ್ದು ಯಾವ ರೀತಿ ಮನೆಯಲ್ಲಿದ್ದಾರೆ. ಸದ್ಯಕ್ಕೆ ಈಗ ಸಂತ ರಾಮಪಾಲ್ ಮಹಾರಾಜರೇ ಬಾಡಿಗೆ ಕಟ್ತಾ ಇದ್ದಾರೆ. ಆದರೆ ಈ ಬಾಡಿಗೆ ಮನೇಲಿ, ಇಂಥ ಬಾಡಿಗೆ ಮನೆಯಲ್ಲಿದ್ದಾರೆ. ಸಂತ ರಾಮಪಾಲ್ ಮಹಾರಾಜರ ಅನ್ವಯಗಳು ಹಾಗೂ ಸಂತ ರಾಮಪಾಲ್ ಮಹಾರಾಜರ ಆದೇಶದ ಪ್ರಕಾರ ಮನೆ ಕೂಡ ಇನ್ನೂ ಒಳ್ಳೆಯ ಮನೆ ಈಗ ಶಿಫ್ಟ್ ಆಗಿ ಅಂತ ಅವರು ಮನವಿ ಕೂಡ ಮಾಡಿದ್ದಾರೆ. ಸಂತ ರಾಮಪಾಲ್ ಮಹಾರಾಜರ ಅನ್ವಯಗಳು ಏನು ಈ ಕುಟುಂಬದವರಿಗೆ ಮನವಿ ಕೂಡ ಮಾಡಿದ್ದಾರೆ, ಒಳ್ಳೆಯ ಮನೆಗೆ ಶಿಫ್ಟ್ ಆಗಿ ಅಂತ. ದೇಶದಲ್ಲಿ ಈಗಲೂ ಕೂಡ ಇಂಥ ಬಡತನದ ಪರಿಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ದಾರೆ ಅನ್ನೋ ವಿಚಾರ ಹೇಳಲಿಕ್ಕೇನೆ ಕಷ್ಟ ಆಗುತ್ತೆ. ಇಂಥ ಕಷ್ಟದಾಯಕವಾದಂತಹ ಪರಿಸ್ಥಿತಿಯಲ್ಲಿ ಬದುಕು ನಡೆಸೋದು, ಅವರ ಮಕ್ಕಳಿಗೆ ಸ್ಕೂಲು, ಶಾಲಾ ಕಾಲೇಜು ಕಲಿಸೋದು, ಆಮೇಲೆ ಹೊಟ್ಟೆ ತುಂಬಿಸ್ಕೊಳ್ಳೋದು, ಇವೆಲ್ಲ ವಿಚಾರಗಳು ದುಡಿಮೆ ಇದ್ದರೆ ಅಥವಾ ಆಸ್ತಿ ಪಾಸ್ತಿ ಇದ್ದರೆ ಮಾತ್ರ. ಇವೆರಡು ಇಲ್ಲದಿದ್ದರೆ ಹೆಂಗೆ ನಡೆಸೋದು, ಹೆಂಗೆ ತಿನ್ನೋದು, ಹೆಂಗೆ ತಮ್ಮ ಆರೋಗ್ಯ ಒಂದು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದು ಅನ್ನುವಂಥ ಎಲ್ಲ ವಿಚಾರಗಳು ಬಹಳ ಚಿಂತಾಜನಕವಾಗಿವೆ. ಮತ್ತು ಮನೆ ಈಗೆಲ್ಲ ಕಷ್ಟ ಆಯ್ತು. ಒಬ್ಬರು ದುಡಿಯೋರು, ಅವರು ಕೂಡ ಸೊಂಟ ನೋವು ಅಂತೇಳಿ ಬಳಲ್ತಾ ಇದ್ರು. ನಮ್ಮ ಇಬ್ಬರಿಗೆ ದುಡಿಯಾಗಲ್ಲಂತ ಮನೆ ಬಾಡಿ ಕಟ್ಬೇಕು, ಮನೆ ಖರ್ಚು ನೋಡ್ಕೋಬೇಕು. ಅದೆಲ್ಲ ನಮಗೆ ಇದಾಗೋದಿಲ್ಲ ಅಂತ ಹೇಳ್ಕ್ಯಾರಿ. ಮತ್ತು ಊರ ಕಡೆ ಬಂದಿರು. ಏನಂತ ಗುರುಗಳಿಗೆ ಪ್ರಾರ್ಥನಾ ಮಾಡೋದು ಇಲ್ಲಿ ಬಗದ್ರಿಗೆ ಕೇಳಿದ್ದೀವಿ ರೀ. ಕೊಡ್ತೀನಿ ಆ ನಂಬರ್ಗೆ ಫೋನ್ ಮಾಡಿ, ಇನ್ನೊಂದು ಬೆಂಗಳೂರು ನಂಬರ್ಗೆ ಕೊಟ್ಟರು. ಅವ್ರಿಗೆಲ್ಲ ಹೇಳಿದರು. ಮತ್ತು ನಿಮಗೆ ರಿಪೋರ್ಟ್ ಎಲ್ಲ ಅದೆಲ್ಲ ಹಾಸ್ಪಿಟಲ್ದು ಎಲ್ಲ ಅದು ನನಗೆ ಮೊಬೈಲ್ ಮುಖಾಂತರ ವಾಟ್ಸಪ್ ಮಾಡಿ ಅಂತ ಹೇಳಿದರು. ಏನಾಗಿದೆ ಎಲ್ಲ, ಅದು ಏನಾಗಿದೆ, ಖಾಲಿ ಪೆಟ್ಟಾಗಿದೆ ಎಲ್ಲ ರಿಪೋರ್ಟ್ ಕಳಿಸಿ ನಾನು ಮೇಲೆ ಕಳಿಸ್ತೀನಿ ಗುರುಗಳು ಅಂತ ಹೇಳಿದರು. ಮತ್ತು ನಿನ್ನೆ ಬಂದು ಅವರೆಲ್ಲ ಗುರುಗಳದಿಂದ ಈ ಸಾಮಾನೆಲ್ಲ ಅವ್ರಿಗೇನು ಈ ಸದ್ಯಕ್ಕೆ ಸಾಯ್ತಾ ಏನು ಬೇಕು ನಿಮಗೆ, ಇವಾಗ ಏನು ಬೇಕು ಸಾಯ್ತಾ ನಿಮಗೆ, ಅದು ಇವತ್ತೆಲ್ಲ ನಿಮಗೆ ಕೊಡಿಸ್ಕೊಡ್ತೀವಿ ಅಂತೇಳಿ. ಮತ್ತು ಮಕ್ಕಳಿಗೆ ಬ್ಯಾಗ್ ಕೊಡಿಸಿದ್ದಾರೆ. 2 ಮಕ್ಕಳು ಸ್ಕೂಲಿಗೆ ಹೋಗ್ರಿ. ಮತ್ತು ನಮ್ಮ ಭಗತ್ ಮಿತಿ 2 ಜೋಡಿ ಬಟ್ಟೆ ಎಲ್ಲ ಅವ್ರಿಗೆ ಸಾರಿ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನಮಗೆ 2 ಜೋಡಿಸಿ ಕೊಟ್ಟಿದ್ದಾರೆ. ಮಕ್ಕಳಿಗೆ 2 ಜೋಡಿ ಕೊಟ್ಟಿದ್ದಾರೆ. ಬ್ಯಾಗ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಹಾಯ ಮಾಡಿದ್ದಾರೆ. ಇದು ನಮ್ಮದು ಇದೆಲ್ಲ ಕಿಚನ್ಸ್ ಇದೆಲ್ಲ ಸಹಾಯ ಮಾಡಿದ್ದಾರೆ. ಕಿಚನ್ ಏನು ಮಂಚ 2 ಮಂಚಾನ ಕೊಟ್ಟಿದ್ದಾರೆ. ಮತ್ತು ಈ ಮನೆಗೆ ಏನು ಸ್ಟೋವ್ ಕೊಟ್ಟಿದ್ದಾರೆ. ಇದು ಒಲೆ ಚಪ್ಪಲಿ ಕೊಟ್ಟಿದ್ದಾರೆ. ಮತ್ತು ಅಡುಗೆ ಎಣ್ಣೆ ಕೊಟ್ಟಿದ್ದಾರೆ. ಸಕ್ಕರೆ, ಮಸಾಲೆ, ಮತ್ತು ಉಪ್ಪು, ಖಾರ, ಈ ಮನೆಗೆ ಏನು ಸಹಾಯ ತಗೋಬೇಕಂತ ತರಕಾರಿ, ಬಟಾಟಿ, ಈರುಳ್ಳಿ, ಎಲ್ಲ ಅವರು ಸಹಾಯ ಮಾಡಿದ್ದಾರೆ ಗುರುಗಳು. ಈಗ ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ. ನೀವು ಹಾಸ್ಪಿಟಲ್ ಬೇಕಾದಂಥ ವಿಚಾರಗಳು ಇವೆಲ್ಲ ಏನು ಭರವಸೆ ಕೊಟ್ಟಿದ್ದಾರೆ ಸಂತ ರಾಮಪಾಲ್ ಮಹಾರಾಜರು? ಇಲ್ಲ, ನಿಮಗೆ ತೋರಿಸ್ಗಳಿಗೆ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಿಮಗೆ ತೋರಿಸ್ಕೊಳ್ಳಿ, ಹಾಸ್ಪಿಟ್ಲದ್ದು ಏನೇ ಇದೆಯಲ್ಲ ಅದೆಲ್ಲ ಖರ್ಚು ಕೊಡ್ತೇವೆ ಅಂತ ಹೇಳಿದ್ದಾರೆ ಗುರುಗಳದಿಂದ. ನೀವು ಎಲ್ಲಿವರೆಗೆ ನಿಮ್ಗೆ ಹುಷಾರಾಗೋದು ಅಲ್ಲಿವರೆಗೆ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಬೇಕಾದಂಥ ಸಾಮಗ್ರಿಗಳಾಗಲಿ ಏನೋ ಆಗಲಿ ನಿಮ್ಗೆ ತಿಂಗಳಿಗೆ ಕಳಿಸ್ತೀವಿ ನಾವು. ಒಂದು ಫೋನ್ ಮಾಡಿ ನಾವು ತುರಂತು ಒಂದೇ ದಿವಸದಲ್ಲಿ ಇದು ಮಾಡ್ತಂತೆ. ಬೇಕಾದಂಥ ನೀವು ವಸ್ತು ಏನು ಇದೆ, ಏನಿಲ್ಲ, ಅದು ಏನು ಬೇಕಾಗಿದ್ದ ವಸ್ತು ಅದನ್ನ ನೀವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಗುರುಗಳದಿಂದ. ಮತ್ತು
ಏನು ಮನೆ ಇಲ್ಲ ಮನೆ ಅದು ಕೂಡ ಹೇಳಿ ಮನೆ ಇಲ್ಲ ಮನೆ ಕಟ್ಟಿಸ್ಕೊಡ್ತೀವಿ ಗುರುವಾರದಿಂದ ಅದನ್ನು ಕೂಡ ಹೇಳಿದ್ದಾರೆ. ಮನೆ ಕೂಡ ಕಟ್ಸ್ಕೊಡುವಂಥ ಭರವಸೆಗಳನ್ನ ಹೇಳಿದ್ದಾರೆ. ಆ ಆಸ್ಪತ್ರೆಗೆ ಹೋಗಿ ಬರುವಾಗ ನನಗೆ ಕಷ್ಟ ಆಯಿತು. ನಾನು ಸಂತ ರಾಮಪಾಲ್ ಮಾರಾದ್ರು ಎಲ್ಲ ನನಗೆ ನಿಂತರು. ಅವರ ಧೈರ್ಯದಿಂದ ನಾನು ಎಲ್ಲ ಪಾರಾಗಿ ಬಂದಿದ್ದೀನಿ. ನನಗೆ ಹೇಳ್ಕೊಳ್ಳೋಷ್ಟು ನನಗೆ ಆಗುವುದಿಲ್ಲ, ಅಷ್ಟು ಕಷ್ಟದಲ್ಲಿದ್ದೆ ನಾನು ತುಂಬ ಭಾಳ ದಯ ಮಾಡಿದ್ದಾರೆ. ನನಗೆ ಇರೋಕೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು ನಾನು. ನೋಡಿ, ಯಾರು ಬಡವರದ್ದು ಕೇಳುವರೋ ಭಗವಂತ ಅವರದ್ದೇ ಕೇಳಿಸ್ಕೊಳ್ತಾನೆ. ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರಿಂದ ಅನ್ನಪೂರ್ಣ ಅಭಿಯಾನ, ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಅಗತ್ಯವಂತರಿಗೂ ದೊರೆಯುತ್ತಿದೆ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ಅನ್ನುವಂಥದ್ದು. ಸೊ ಏನು ಜೀವವೇ ನಮ್ಮ ಜಾತಿ, ಮಾನವ ಧರ್ಮ ನಮ್ಮದು, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಯಾವ ಧರ್ಮವೂ ಬೇರೆ ಅಲ್ಲ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಸಂತ ರಾಮಪಾಲ್ ಮಹಾರಾಜರು ಯಾವೆಲ್ಲ ರೀತಿಯ ಆಧ್ಯಾತ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಮಹಾರಾಜರು ಮಾಡೋದು ಒಳ್ಳೆಯ ಕೆಲಸ. ಇಂಥ ಬಡವರಿಗೆ, ಬಗ್ಗರಿಗೆ ಮತ್ತು ಅನಾಥರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ಅವ್ರ ಯೋಜನೆಗಳು ಒಳ್ಳೆಯ ಅಭಿಯಾನ ಹೊಂದ್ಕೊಂಡಾರ ಮತ್ತು ಯೋಜನೆ ಒಳ್ಳೆಯವು ಅದಾವೆ. ಇಂಥದ್ದು ಮಾಡೋದ್ರಿಂದ ಬಡಬಗ್ಗರಿಗೆ ಅನುಕೂಲ ಆಕೈತಿ. ಇಂಥವು ಎಷ್ಟೋ ಅವ್ರು ಮಾಡ್ಕೊತ ಬಂದಾರು ಮತ್ತು ಇನ್ನೂ ಮಾಡಾಕೈತಾರು. ನಾವು ಕೆಲವು ಕೇಳಿದ್ದೀವಿ, ಆದ್ರೆ ನೋಡ್ರಿಕ್ಕಿಲ್ಲ. ನಾವು ಈಗಾಗಲೇ ನೋಡಿವು ಒಳ್ಳೆಯ ಯೋಜನೆಗಳು. ಅವ್ರ ಬಗ್ಗೆ ಒಳ್ಳೆಯದೈತೆ ಅಭಿಪ್ರಾಯ ಜನರದ್ದು. ಅವ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾವು ಹೇಳ್ತೇವೆ. ಹಿಂಗೆ ಯಾರೂ ಬಂದಿರಲಿಲ್ಲ. ಅವರು ಯಾರೋ ಬರ್ತಾರೆ, ಸಾಧು ಸಂತರು ಪಟ್ಟಿ ಮಾಡ್ತಾರೋ, ಅವ್ರ ಮಠಕ್ಕೆ ಒಯ್ತಾರೋ, ಮಠ ಬೆಳೆಸ್ಕೋತಾರೋ, ಅವ್ರು ಏನೋ ಒಂದು ಯಾತ್ರೆ ಮಾಡ್ತಾರೋ ಇಂಥ. ಆದ್ರೆ ಧರ್ಮ ಸಾಯದೊಳಗೆ ಮತ್ತು ಧರ್ಮದಿಂದ ಇವು ದಾನ ಧರ್ಮ ಮಾಡೋದ್ರಿಂತ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರೂ ಬಂದಿಲ್ಲ. ಆದ್ರೆ ಇದನ್ನು ಫಸ್ಟ್ ಸಲ ನಾವು ನೋಡಿದ್ದು. ಈ ಊರಿಂದ ಬಿಟ್ಟರೆ ನಾವು ಇಲ್ಲ ದಾನ ಧರ್ಮ ಮಾಡೋದ್ರ ಬಗ್ಗೆ, ಬಡಬಗ್ಗರ ಸಹಾಯ ಮಾಡೋದ್ರ ಬಗ್ಗೆ ಯೋಜನೆಗಳು ಇಂಥವು ಯಾವುವು ಬಂದಿರಲಿಲ್ಲ. 77 ವರ್ಷದ ಅನುಭವದ ಪ್ರಕಾರ ಈ ರೀತಿಯಾದ ಅಭಿಯಾನಗಳನ್ನು ನೋಡಿದ್ದೀರಾ? ಅಂದರೆ ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರ, ಸೊ ಊರೂರಿಗೆ ಅಥವಾ ಮನೆಗೆ ಹೋಗಿ ಚಂದ ಎತ್ತೋದಾಗಲಿ, ಪಟ್ಟಿ ಮಾಡೋದಾಗಲಿ ಮಾಡ್ತಾರೆ. ಸೊ ಆ ಕಾರ್ಯಗಳೆಲ್ಲ ಮಾಡ್ತಾರೆ. ಸೊ ಬಟ್ ಈಗ ಹುಡುಕಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರವರೆಗೂ ತಲುಪಿ ಅವ್ರಿಗೆ ಆ ಸಂಕಷ್ಟದಿಂದ ಹೊರಗಡೆ ತರೋದು, ಅವ್ರ ಅಭಿಮಾನದಿಂದ ಬದುಕಲಿಕ್ಕೆ ಸಹಾಯ ಮಾಡೋದು, ಅವ್ರಿಗೆ ಧೈರ್ಯ ತುಂಬೋದು. ಸೊ ಈ ಕಾರ್ಯಗಳನ್ನು ಇಲ್ಲಿವರೆಗೂ ಗಮನಿಸಿದ್ರ ನೀವು? ಇಲ್ಲಿವರೆಗೆ ಏನಿಲ್ಲ ಬಿಡ್ರಿ. ಈ ವಯಸ್ಸು ಅಂದರೆ ಈ 77 ವರ್ಷ ಆಗಿದೆ ನಿಮಗೆ. 77 ವರ್ಷದ ಅನುಭವದಲ್ಲಿ ನೀವು ಈ ರೀತಿ ಕಾರ್ಯಗಳು ಗಮನಿಸಲಿಲ್ಲ? ಇಲ್ಲ, ಇದ ಫಸ್ಟ್. ಏನು ಹೇಳ್ತೀರಾ ಸರ್, ಇಷ್ಟು ವರ್ಷದ ಅನುಭವದಲ್ಲಿ ಈ ರೀತಿ ಕಾರ್ಯ ನಡೀತಾ ಇರುವಂಥದ್ದು? ಮತ್ತು ಈ ಕಾರ್ಯ ನಡೀತೈತೆ ಅಂದ್ರೆ ಒಳ್ಳೇದನ್ನಲ್ರಿ ಈಗ ಜನರಿಗೆ. ಮತ್ತು ಯಾವಾಗೂ ನಾವು ನೋಡಿಯಲ್ಲ, ಈಗ ಸಹಾಯ ಮಾಡಿದಾರೆ ಅಂದ್ರೆ ಭಾಳ ಚಲೋ ಆಯ್ತು. ಈ ರೀತಿಯಾದ ವಿಶೇಷವಾದ ಸಾಮಾಜಿಕ ಕಾರ್ಯಗಳು ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ? ಸೊ ಈ ರೀತಿ ಸಾಮಾನ್ಯವಾಗಿ ಏನು ಮನೆಗೆ ಹೋಗಿ ಬೇಡುವ ಸಾಧು ಸತ್ಪುರುಷರನ್ನು, ಮಹಾನ್ ಪಂಡಿತರು ಅನ್ಸ್ಕೊಂಡಿರೋರನ್ನು ನೋಡಿದ್ದೀವಿ. ಆದರೆ ಮನೆಗೆ ಹೋಗಿ ಸಂಕಷ್ಟದಲ್ಲಿರೋರಿಗೆ ಹುಡುಕಿ ಅವ್ರಿಗೆ ಅವರ ಸಹಾಯಕ್ಕೆ ಧಾವಿಸುವಂತಹ ಸಂತರನ್ನು ಇದೇ ಮೊದಲು ನೋಡ್ತಾ ಇರೋದಂಥ ಈ ಊರಿನ ಪ್ರತಿಯೊಬ್ಬ ಹಿರಿಯರು ನಮ್ಮೊಟ್ಟಿಗೆ ಮಾತನಾಡುವಾಗ ಅವರ ಅನುಭವದ ಮಾತನ್ನು ಹೇಳ್ಕೊಂಡ್ರು. ಇದು ಸಣ್ಣ ವಿಚಾರ ಅಲ್ಲ, ಇದು ಬಹಳ ವಿಚಾರ ಮಾಡಬೇಕಾದಂತಹ ವಿಷಯ. ಸೊ ಈ ಬಗ್ಗೆ ನೀವೇನಂತೀರಿ? ಈ ರೀತಿ ಮಹಾನ್ ಕಾರ್ಯದ ಕುರಿತು, ಮಹಾನ್ ಸಂತರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದ ವಿಶೇಷವಾದ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.